ಮೂಡಾ ಕೇಸ್ನ ಪ್ರಮುಖ ಕಡತ ಒಯ್ದಿದ್ದಾರೆಂಬ ಆರೋಪ ಶಾಸಕ ಶ್ರೀವತ್ಸ ಆರೋಪಕ್ಕೆ ಸಚಿವ ಭೈರತಿ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಮೂಡಾ ಕೇಸ್ನ ಪ್ರಮುಖ ಕಡತ ಒಯ್ದಿದ್ದಾರೆಂಬ ಆರೋಪ, ಫೈಲ್ ತಗೊಂಡೋಗಿದ್ದಾರೆ ಅನ್ನುವಂತಹ ಆರೋಪ ಸಚಿವ ಭೈರತಿ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಶಾಸಕ ಶ್ರೀವತ್ಸ ಆರೋಪ ಮಾಡಿದ್ರು, ಇದಕ್ಕೆ ತಿರುಗೇಟು ಕೊಟ್ಟಿರೋದು ಮೂಡಾದಿಂದ ನಾನು ಯಾವುದೇ ಫೈಲ್ ಅನ್ನ ಕೊಂಡೊಯ್ದಿಲ್ಲ. ಫೈಲ್ಗಳನ್ನ ಕೊಂಡೊಯ್ಯೋದಕ್ಕೆ ಅವೇನ್ ಕಡಲೆಪುರಿ ಅಲ್ಲ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭೈರತಿ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಸಿಸಿ ಕ್ಯಾಮೆರಾ ಕಣ್ತಪ್ಪಿಸಿ ಏನನ್ನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಮೂಡಾ ಕೇಸಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನಾನು ಯಾವುದೇ ತಪ್ಪು ಮಾಡಿಲ್ಲ. ಸಚಿವ ಭೈರತಿ ಸುರೇಶ್ ಹೇಳಿರೋದು. ಶಾಸಕ ಶ್ರೀವತ್ಸ ಆರೋಪಕ್ಕೆ ಸಚಿವ ಭೈರತಿ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ನಾನು ಯಾವ ಫೈಲು ಕೂಡ ತೆಗೆದುಕೊಂಡು ಹೋಗಿಲ್ಲ, ಅವೆಲ್ಲವೂ ಕೂಡ ಸುಳ್ಳು ಆರೋಪ ಅಂತ ಹೇಳಿರೋದು ಭೈರತಿ ಸುರೇಶ್. ಸಾಕ್ಷಿ ಯಾರು ಆರೋಪ ಮಾಡಿದಂಗಾರೆ ಯಾವ ಕೋರ್ಟಲ್ಲಿ ಹಾಕಿದ್? ಯಾರು ಬಿಜೆಪಿ ಅವ್ರು ಮಾಡಿದ್ರೆ ಅವ್ರನ್ನ ಕೇಳಿ, ನನ್ನ ಯಾಕೆ ಕೇಳ್ತೀರಲ್ಲ? ಅದು ರಿಪೋರ್ಟಲ್ಲಿ ಇದೆಯಾ? ಆಯ್ತು, ರಿಪೋರ್ಟಲ್ಲಿ ಯಾಕಿಲ್ಲ? ಹಂಗಾದ್ರೆ ವೆರ್ ಇಸ್ ದ ರಿಪೋರ್ಟ್? ಈಗ ಯಾವ ಕೋರ್ಟಲ್ಲಿ ಯಾವ ರಿಪೋರ್ಟ್ ಹಾಕಿದ್ದಾರೆ? ಯಾವ ಇಡಿ ರಿಪೋರ್ಟಲ್ಲಿ ಇದೆ? ಯಾವ ಲೋಕಾಯುಕ್ತದಲ್ಲಿದೆ? ಸಾಕ್ಷಿ ಆಗಿರೋದು ಯಾವುದು ರಿಪೋರ್ಟ್ ತಗೊಂಡು ಹೋಗೋಕ್ಕಾಗಲ್ಲ ಯಾರು ಫೈಲ್ನ. ಅದೇನು ನಮ್ಮ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನ ಮುಂದೆ ಮಾರ್ತಾರಲ್ಲ, ಕಳ್ಳೆಪುರಿ ಅಲ್ಲ ಅದು ಫೈಲ್ ತಗೊಂಡು ಹೋಗೋಕ್ಕೆ.